ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯ. ಯೋಸೇಫನ ಜೀವನ ಯಾವಾಗ ತುಂಬ ದುಃಖದಲ್ಲಿ ನೋವಲ್ಲಿ ಹೋಯ್ತೋ, ಆತನು ಒಂದೊಂದು ಬಾರಿನೋ ಮಧ್ಯದಲ್ಲಿ ಒಂದು ಎದುರು ನೋಡ್ತಾನೆ ಇದ್ದ. ಯಾವಾಗ ಅವನು ಪೋರ್ತಿಫನ ಮನೆಗೆ ಹೋದನೋ ಅಲ್ಲಿ ಅವನು ಅನ್ಕೊಂಡ, ಇನ್ಮೇಲೆ ದೇವರು ನನ್ನ ಮೇಲೆ ಕಟಾಕ್ಷಿಸ್ಬಿಟ್ರು, ದೇವರು ನನ್ನನ್ನು ಕರುಣಿಸ್ಬಿಟ್ರು, ಇನ್ಮೇಲೆ ನನ್ನ ಜೀವನ ಹಿಂಗಿರೋದಿಲ್ಲ ಎಂಬುದಾಗಿ. ಆದರೆ ಅಟ್ಲೀಸ್ಟ್ ಅದುವರೆಗೂ ಆದರೂ ಯೋಸೇಫನು ಹೊರಗಾದರೂ ತಿರುಗಾಡ್ತಿದ್ದ. ಆದರೆ ಅವನನ್ನು ತೆಗೆದುಕೊಂಡು ಸೆರೆಯಲ್ಲಿ ಹಾಕ್ಬಿಟ್ಟು ಸೆರೆಯ ಒಳಗೆ ಅವನು ಬಂಧಿತನಾಗಿ ಅವನ ಜೀವನ ಇನ್ನೂ ಕಾರ್ಗತಲೆಯಲ್ಲಿ ನಡೆದೋಯ್ತು. ಆದರೆ ನಾನು ಇವತ್ತು ದಿನ ನಿಮಗೆ ಹೇಳುವಂಥ ಒಂದು ಕಾರ್ಯ, ಗಮನ ಇಟ್ಟು ಕೇಳ್ರಿ. ನಾ ಹೇಳುವಂಥ ಒಂದು ಮುಖ್ಯವಾದಂಥ ಒಂದು ಕಾರ್ಯ ನಿಮಗೇನೆಂದರೆ, ನೀವು ಕರ್ತನ ಸಮ್ಮುಖದಲ್ಲಿ ಒಡೆಯಲ್ಪಟ್ಟವರಾಗಿ ಈ ದಿನ ನೀವು ಇರುವುದಾದ್ರೂ ನಿಮ್ಮ ದೇವರು ಆತನು ಮೇಲೆತ್ತುವಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಮೇಲೆತ್ತುವಂಥ ದೇವರು ಆತನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು ಆತನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ಮನುಷ್ಯನು ಮಾರ್ಪಡಿಸುವಂತೆ ಅಲ್ಲ ನಿಮ್ಮ ಪರಿಸ್ಥಿತಿಗಳನ್ನು. ದೇವರು ಆತನು ನಿಮ್ಮನ್ನು ಪರಿಸ್ಥಿತಿಗಳನ್ನು ಮಾರ್ಪಡಿಸುವಾಗ ಎಲ್ಲ ಪರಿಸ್ಥಿತಿಗಳು ಕೂಡ ನೀವು ಯೋಚಿಸುವುದಕ್ಕಿಂತಲೂ ನೀವು ಗ್ರಹಿಸುವುದಕ್ಕಿಂತಲೂ ಮೇಲಾಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾವು ಒಂದೇ ಒಂದು ವಾಕ್ಯವನ್ನು ನಿಮಗೆ ತೋರಿಸಿ ನಾ ಪ್ರಾರ್ಥನೆ ಮಾಡಲು ಬಯಸ್ತೇನೆ. ನಾವು ಆದಿಕಾಂಡ ಅದರಲ್ಲಿ 41ನೇ ಅಧ್ಯಾಯ ಅದರಲ್ಲಿ 44ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 41ನೇ ಅಧ್ಯಾಯ ಅದರಲ್ಲಿ 44ನೇ ವಾಕ್ಯ. ಇನ್ನು ಫರೋಹನು ಅವನಿಗೆ, ನಾನು ಫರೋಹನು ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕಾದಲಿಸಕೂಡದು ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಒಂದೇ ಒಂದು ರಾತ್ರಿ ದೇವರು ಎಲ್ಲವನ್ನ ಮಾರ್ಪಡಿಸ್ಬಿಟ್ರು. ಹಲ್ಲೆಲೂಯಾ. ಯೋಸೇಫನ ಜೀವಿತದಲ್ಲಿ ಯಾವುದೆಲ್ಲ ಮರೆಯಲಿಕ್ಕಾಗದೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ನಮಗೆ ಏನನ್ನ ನೀವು ಮರ್ತಿದ್ರೂ ಒಂದು ಸಮಯದಲ್ಲಿ ಅದನ್ನು ಜ್ಞಾಪಕ ಮಾಡಿಸ್ತದೆ ಅಂತ ಒಂದು ಪರಿಸ್ಥಿತಿ ಬಂದಾಗ. ಹಲ್ಲೆಲೂಯಾ. ಯೋಸೇಫನ ಜೀವನ ಹೆಂಗಿದ್ದಿರ್ಬೋದಲ್ವ? ಅವನಿಗೆ ನಡಿಬಾರದಂಥ ಒಂದು ಆಘಾತಗಳು, ಆತನ ಜೀವಿತದಲ್ಲಿ ಅವನು ಹೊರಬಾರ್ದಂಥ ಒಂದು ಆಪಾದನೆಗಳು, ಅವನು ಅನುಭವಿಸಬಾರ್ದಂಥ ಆ ಒಂದು ಕಾರಾಗೃಹದ ಒಂದು ಪರಿಸ್ಥಿತಿಗಳು, ಇದೆಲ್ಲವೂ ಅವನ ಮೈಂಡಲ್ಲಿ ಹೆಂಗಿದಿರ್ಬೋದು. ಆದರೆ ಯಾವಾಗ ದೇವರು ಕಾರ್ಯ ಮಾಡ್ತಾರೋ ಆವಾಗ ಯಾವ ಸಬ್ ಕಾನ್ಷಿಯಸ್ ಮೈಂಡಲ್ಲಿಯೂ ಕೂಡ ಇರುವಂಥ ಭಯವನ್ನು ದೇವರು ನೀಗಿಸಿ ಒಂದೇ ದಿನದಲ್ಲಿ ಕರ್ತನೆ ನಿಮ್ಮ ತಲೆಯನ್ನು ಮೇಲೆತ್ತುವಂಥ ದೇವರು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಾ ಹೇಳೋದು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನಿಮಗೆ ಆದಂಥ ಆ ಒಂದು ನೋವನ್ನು ಮಾರ್ಪಡಿಸೋದಕ್ಕೆ ದೇವರಿಂದ ಒಂದೇ ರಾತ್ರಿ ಸಾಕ್ರಿ. ಈ ಒಂದೇ ತಿಂಗಳಲ್ಲಿ ಕರ್ತನ ಎಲ್ಲವನ್ನ ಮಾರ್ಪಡಿಸಲು ಸಾಧ್ಯ. ಹಲ್ಲೆಲೂಯಾ. ಈ ಒಂದು 30 ದಿನಗಳಲ್ಲಿ ಕರ್ತನು ನಿಮ್ಮನ್ನು ನೀವು ಇರುವಂಥ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಲೆ ಕೆಳಗಾಗಿ ಮಾರ್ಪಡಿಸಲು ಕರ್ತನಿಂದ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ದೇವರಲ್ಲಿ ಒಂದು ಬಾರಿ ನಾವು ನಿರೀಕ್ಷಿಸಿಬಿಟ್ವಿ ಅಂತ ತಿಳ್ಕೊಳ್ಳಿ, ದೇವರನ್ನ ನಾವು ನಂಬಿ ಬದುಕ್ತೀವಿ ಅಂದ್ಕೊಳ್ಳಿ, ನಮ್ಮ ಜೀವಿತದಲ್ಲಿ ಅದೊಂದು ಆಟೋಮೆಟಿಕ್ ಆಗಿ ಒಂದು ಕಾರ್ಯ ನಡೀತದೆ. ಅದು ಏನಂದ್ರೆ, ಮೇಲೆ 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 ದೇವರು ಎತ್ತಾನೆ ಇರ್ತಾನ್ರಿ. ಎಲ್ಲಿವರೆಗೂ ಎತ್ತಾನೆ ಅಂದರೆ ಅದ ನಂತರ ಬೇರೆ ಯಾವ ಸ್ಥಾನನೂ ಇರ್ಕೂಡ್ದು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ದೇವರ ಸಮ್ಮುಖದಲ್ಲಿ ಇರುವಂಥ ದೇವರ ಮಕ್ಕಳೇ, ನಾವು ಒಂದು ದಿನ ನಾವು ಪಾಪಿಗಳಾಗಿ, ನಾವು ಪಾಪದ ಕೆಸರಿನಲ್ಲಿ, ನಾವು ದರಿದ್ರತನದಲ್ಲಿ ಇದ್ದಂಥ ನಮ್ಮನ್ನು ದೇವರು ಪಾಪವನ್ನು ತೊಳೆದು ಪರಿಶುದ್ಧಪಡಿಸಿ ತನ್ನ ಮಗನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದು ಮಾತ್ರವಲ್ಲದೆ, ಪೌಲನು ಹೇಳ್ತಾನೆ, ನಮ್ಮನ್ನು ಕ್ರಿಸ್ತನೊಂದಿಗೆ ಉನ್ನತಗಳಲ್ಲಿ ದೇವರು ಕೂಡಿಸಿದ್ದಾನೆಂಬುದಾಗಿ. ಹಂಗಂದ್ರೆ ಏನು? ನಮಗೆ ಅದಕ್ಕಿಂತಲೂ ಮೇಲಾದಂಥ ಒಂದು ಸ್ಥಳವೇ ಇಲ್ಲ. ಹಲ್ಲೆಲೂಯಾ. ಆತನನ್ನು ನಂಬಿರುವಂಥ ಮಕ್ಕಳಿಗೂ ಎಂದಿಗೂ ಆಶಾಭಂಗ ಪಡೋದಿಲ್ಲ. ಅದಕ್ಕಾಗಿ ಕೀರ್ತನೆ 91ರಲ್ಲಿ ಕಡೆಯ ವಾಕ್ಯಗಳು ಈ ರೀತಿಯಾಗಿ ಹೇಳ್ತದೆ, ಆತನು ನನ್ನಲ್ಲಿ ಆಸಕ್ತನಾಗಿದ್ದರಿಂದ ಆತನನ್ನು ನಾನು ಉದ್ಧರಿಸ್ತೇನೆ. ಅವನು ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ನಾನು ಅವನಿಗೆ ದೀರ್ಘಾಯುಷನ್ನು ನಾನು ದಯಪಾಲಿಸ್ತೇನೆ. ನೀವು ಆತನನ್ನು ನಂಬುವುದಾದರೆ, ಆತನನ್ನೇ ನಿರೀಕ್ಷಿಸುವುದಾದರೆ, ಈ ಒಂದು ತಿಂಗಳು ಆತನ ಸಮ್ಮುಖದಲ್ಲಿ ಇರುವುದಕ್ಕೆ ಒಪ್ಪಿಸಿಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಇರುವಂಥ ಉನ್ನತಿಯನ್ನು, ದೇವರು ನಿಮಗೆ ಕೊಡುವಂಥ ಆ ಒಂದು ಆಶೀರ್ವಾದವನ್ನು ತಡೆ ಮಾಡುವಂಥ ಬಲವು ಯಾವ ಮನುಷ್ಯನ ಕೈಯಲ್ಲೂ ಇಲ್ಲ, ಯಾವ ದುರಾತ್ಮಗಳ ಕೈಯಲ್ಲಿಯೂ ಇಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ ನನ್ನ ಸಂಗಡ? ಆಮೇನ್. ಹಲ್ಲೆಲೂಯಾ. ಕರ್ತನ ಅದನ್ನು ನೆರವೇರಿಸಲಿಕ್ಕಿದ್ದಾನೆ.
ಆಮೆನ್. ಆತನು ಹೇಳಿದ ಒಂದೇ ಒಂದು ಕನಸಿನ ಅರ್ಥ, ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಈ ಒಂದು ವಾಕ್ಯವನ್ನು ನಾವು ಓದಿದ್ವಲ್ಲ, ದೇವರ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ಆಮೆನ್. ನಾನು ಫರೋಹನು ಮಾತನಾಡುವಂಥದ್ದು. ಫರೋಹ ಯಾರ್ರಿ? ಆ ದೇಶದ ರಾಜ, ಆ ದೇಶದ ಒಡೆಯನು, ಐಗುಪ್ತಿಗೆ ಎಲ್ಲ ಸರ್ವಾಧಿಕಾರಿ ಆತನು. ಆ ಸರ್ವಾಧಿಕಾರಿಯು ಹೇಳ್ತಾನೆ, ನಾನು ಫರೋಹ. ಆಮೆನ್, ಹಲ್ಲೆಲೂಯಾ. ಫರೋಹ ಅನ್ನೋಂಥದ್ದು ಹೆಸರಲ್ಲ, ಫರೋಹ ಅನ್ನೋಂಥದ್ದು ಸ್ಥಾನ. ಅದು ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೆನ್. ಅವರು ಆಮೆನ್ ಫರೋಗಳು ಬದಲಾಗ್ತಾನೆ ಇರ್ತಾರೆ. ಫರೋ ಅಂದ್ರೆ ಈಸ್ ದ ಸುಪ್ರೀಮ್. ಆತ ಹೇಳ್ತಾನೆ, ಐ ಆಮ್ ದ ಸುಪ್ರೀಮ್. ನಾನೇ ಎಲ್ಲದಕ್ಕಿಂತಲೂ ಒಡೆಯ, ಎಲ್ಲದರ ಮೇಲಿರುವಂಥ ಒಡೆಯನು ನಾನೇ. ಆದರೆ ನಿನ್ನ ಅಪ್ಪಣೆ ಇಲ್ಲದೆ ಯೋಸೇಫ ಒಬ್ಬನು ಕೈ ಎತ್ತುವುದಕ್ಕೂ ಕಾಲೆತ್ತುವುದಕ್ಕೂ ಸಾಧ್ಯವಿಲ್ಲ. ಆಮೆನ್, ಹಲ್ಲೆಲೂಯಾ. ಆಮೆನ್. ಈ ವಾಕ್ಯವನ್ನು ದೇವರು ಕೊಟ್ಟಾಗ ಏನಂತ ಹೇಳಿದ್ರು ಗೊತ್ತಾ? ನನ್ನ ಜನರ ಮೇಲೆ ಯಾವ ರೀತಿಯಲ್ಲಿ ನಾವೊಂದು ದಯೆ ಉಂಟು ಮಾಡ್ತೇನೆ ಅಂದರೆ, ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಅವರು ಇರುವಂಥ ಸ್ಥಾನವು ಏನೇ ಆಗಿದ್ರು ಕೂಡ ಅದಕ್ಕೆ ಮೇಲಿರುವವರು ಕೂಡ ಇವರಿಗೆ ಆಧೀನವಾಗಿರ್ತಾರೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿಮ್ಮ ಬಾಸು ಕೂಡ ನಿಮ್ಮ ಮಾತನ್ನೇ ಕೇಳಬೇಕು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನೀವು ಯಾರ ಕೆಳಗೆ ಇರ್ತೀರೋ ಅವರಿಗೆ ನೀವು ಬಾಸ್ ಆಗಿರಬೇಕು. ಅದೇ ರೀ ದೇವರು ಕೊಡುವಂಥ ಆಶೀರ್ವಾದ. ಹಲ್ಲೆಲೂಯಾ. ಆಮೆನ್. ದ ಬೈಬಲ್ ಸೇಸ್, ಆಮೆನ್, ಆತನು ತನ್ನ ಕೈ ಉಂಗುರವನ್ನು, ಆಮೆನ್, ಅಧಿಕಾರದ ಸಿಗ್ನೆಟ್ ರಿಂಗ್ ಅಂತ ಇದೆ. ಆಮೆನ್, ಹಲ್ಲೆಲೂಯಾ. ಸಿಗ್ನೆಟ್ ರಿಂಗ್ ಅಂದರೆ ಆಮೆನ್ ಏನಂತ ಮುದ್ರೆ ಹಾಕುವಂಥ ಆ ಒಂದು ಆಮೆನ್ ಉಂಗುರ ಇದೆಯಲ್ಲ. ಯಾವುದೇ ಒಂದು ಶಾಸನವನ್ನು, ಯಾವುದೇ ಒಂದು ಆಮೆನ್ ತೀರ್ಪನ್ನು ಕೊಟ್ಟರೆ ಆ ಒಂದು ಮುದ್ರೆನ ಹಾಕ್ತಾರಲ್ವ, ಆ ಒಂದು ರಾಜರು ಆ ಮುದ್ರೆ ಹಾಕುವಂಥ ಆ ಒಂದು ಉಂಗುರವನ್ನೇ ಆಮೆನ್ ಯೋಸೆಫಿಗೆ ಕೊಟ್ಬಿಟ್ನಂತೆ. ಆಮೆನ್, ಹಲ್ಲೆಲೂಯಾ. ಐ ಆಮ್ ಫಾರೋ ಬಟ್ ಪವರ್ ಈಸ್ ಇನ್ ಯೋರ್ ಹ್ಯಾಂಡ್. ಆಮೆನ್. ದೇಶದ ಮೇಲೆ ಬಲ ನಿಮ್ಮ ಕೈಯಲ್ಲಿ